ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ, ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ. ನಿಮ್ಮ ಜೀವನ ಸುಖಕರವಾಗಿರಲಿ. ನೀವು ಬಯಸಿದ ಜೀವನ ನಿಮಗೆ ಸಿಕ್ಕಲಿ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಲಿ. ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗಲಿ. ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಹೊಸದಾಗಿ ನಾನು ವೀಡಿಯೋ ಮಾಡಿದಾಗ ಅದು ನಿಮಗೆ ಮಿಸ್ ಆಗಲ್ಲ. ಸೊ ನೋಟಿಫಿಕೇಷನ್ ಸಿಗುತ್ತೆ. ನಾನು ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀನಿ, ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಸಹಿತ ಹೇಳ್ಕೊಡ್ತೀನಿ. ಹಾಗೆಯೇ ಪರ್ಸ್ನಲ್ ಪ್ಲೇಯರ್ ಅಂತ ಫ್ರೀ ಆಗಿರುತ್ತೆ. ನಾನೇ ಪರ್ಸ್ನಲ್ ಅಂದರೆ ನಿಮ್ಮ ಪರವಾಗಿ ನಾನು ಪರ್ಸ್ನಲ್ ಪ್ಲೇಯರ್ ಮಾಡ್ತೇನೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಇರ್ಬೋದು, ನೋವು ಇರ್ಬೋದು, ಆಸೆ ಕೋರಿಕೆ ಇರ್ಬೋದು. ಸೊ ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಏನು ಪ್ರಾರ್ಥನೆಗೆ ಟೈಮ್ ಇಟ್ಟಿದ್ದೇನೆ ಆ ಟೈಮ್ನಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಯಾವುದಕ್ಕೂ ಚಿಂತೆ ಮಾಡಬೇಡಿ, ಕಣ್ಣೀರು ಹಾಕಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಪ್ರತಿಯೊಂದು ಆಸೆ ಕೋರಿಕೆಯನ್ನು ನೆರವೇರಲಿಕ್ಕೆ ಮಾರ್ಗಗಳು ಇರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಪ್ರಾರ್ಥನೆ ಮಾಡೋದ್ರಿಂದ, ಪ್ರಯತ್ನ ಮಾಡೋದರಿಂದ ಒಳ್ಳೆಯದಾಗುತ್ತೆ. ಖಂಡಿತವಾಗಿಯೂ ನೀವೇನು ಅಂದ್ಕೊಂಡ್ರೂ ನಿಮಗೆ ಅದು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ಆ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು, ಇಲ್ಲದೇ ಇರ್ಬೋದು, ಅಥವಾ ಇದ್ರೂ ನಿಮ್ಮ ಜೊತೆ ಚೆನ್ನಾಗಿ ಇಲ್ಲದೇ ಇರ್ಬೋದು, ಅವಾಯ್ಡ್ ಮಾಡ್ತಾ ಇರ್ಬೋದು, ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು, ನಿಮ್ಮನ್ನು ನೋಡಿದರೆ ಆಗದೇ ಇರ್ಬೋದು. ಆದರೆ ಈ ಮೂಮೆಂಟಲ್ಲಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಆ ವ್ಯಕ್ತಿ ಮನಸ್ಸು ಚೇಂಜ್ ಆಗಿದೆಯಾ, ಚೇಂಜ್ ಆಗ್ತಾ ಉಂಟಾ? ಸೊ ಅವ್ರು ನಿಮ್ಮ ಲೈಫಲ್ಲಿ ಬಂದುಬಿಟ್ಟು ಎಲ್ಲನೂ ಸರಿಯಾಗುತ್ತಾ? ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ನಿಮ್ಮ ರಿಲೇಷನ್ಶಿಪ್, ಹಾಗೇನೆ ಸರಿಯಾಗುತ್ತಾ? ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ? ಸೊ ಈ ಒಂದು ರಿಲೇಷನ್ಶಿಪ್ಪು ಮುಂದುವರಿಯುತ್ತಾ? ಏನು ಅಂದ್ಕೊಳ್ತಾ ಇದ್ದಾರೆ ಆ ವ್ಯಕ್ತಿ ಅನ್ನೋದನ್ನು ನೋಡುವ. ಇಲ್ಲಿ ನೀವು ನಿಮ್ಮ ಇಷ್ಟ ದೇವರು ಗುರುಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಆ ವ್ಯಕ್ತಿಯ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು, ನಿಮಗೆ ಯಾವ ಕ್ಷಣ ಸಂತೋಷ ಅನಿಸುತ್ತೆ, ಖುಷಿ ಕೊಡುತ್ತೆ, ಆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಸೊ ಇದರಿಂದ ನಿಮಗೆ ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹೌದು, ನಮ್ಮ ಲೈಫಲ್ಲಿ ಹೀಗೆ ಆಗ್ತಾ ಉಂಟು, ನಮ್ಮ ಹುಡುಗಿ ಹೀಗೆ, ನಮ್ಮ ಹುಡುಗ ಹೇಗೆ, ಹೌದು ಇದು ನನಗೇನೆ ಹೇಳೋದಂತ. ಸೊ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮವರನ್ನು, ಅವರ ಹೆಸರನ್ನು 3 ಸಲ ಅಥವಾ 9 ಸಲ ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ನೋಡಿ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇದು ಜನರಲ್ ಆಗಿರುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರನ್ನು ನೆನಪು ಮಾಡಿಕೊಂಡು ನಿಮ್ಮವರ ಭಾವನೆ ಏನುಂಟು, ಏನು ಅವರ ಫೀಲಿಂಗ್ ಉಂಟು ಅಂತ ನೋಡುವ. ನಿಮ್ಮ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಷನ್ಶಿಪ್ ಇರ್ಬೋದು. ಸೊ ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ ನೋಡ್ತಾ ಇದ್ದೀರಾ. ಸೊ ನಿಮ್ಮ ವ್ಯಕ್ತಿ ರಿಟರ್ನ್ ಬರ್ತಾರಾ? ಸೊ ಕೆಲವರ ಮಿಡ್ಲಲ್ಲಿ ಕ್ಲಾಶಸ್ ಆಗಿದೆ, ಪ್ರೇಮಿಗಳ ಮಿಡ್ಲಲ್ಲಿ ಕೂಡ. ಇಲ್ಲಿ ಒಂದಂತೂ ಕ್ಲಿಯರ್ ಆಗಿ ಅಂದರೆ ನಿಮ್ಮನ್ನವರು ಯಾವುದೇ ಒಂದು ಕಾರಣಕ್ಕೂ ಬಿಟ್ಟು ಕೊಡಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಆ ವ್ಯಕ್ತಿ ಖಂಡಿತವಾಗಿಯೂ ನಿಮ್ಮ ಕಡೆ ಬರಬೇಕು ಅಂತ ಇದ್ದಾರೆ. ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನವರು ಬೇರೆ ವ್ಯಕ್ತಿಯ ಜೊತೆ, ಅಂದರೆ ಇವಾಗ ನೀವು ಬೇರೆ, ಅಂದರೆ ನಿಮ್ಮ ಲೈಫಲ್ಲಿ ಬೇರೆ ವ್ಯಕ್ತಿ ಆ ಪ್ಲೇಸಲ್ಲಿ ಬರಬಾರ್ದು. ಸೊ ನನಗೆ ಇವರು ಬೇಕು. ಮತ್ತು ಇಲ್ಲಿ ಕೆಲವರು ಸೀಕ್ರೆಟಾಗಿ ವಾಚ್ ಮಾಡ್ತಾ ಇದ್ದಾರೆ. ಇವನ್ ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ಬೋದು, ಅಥವಾ ಫ್ರೆಂಡ್ಸ್ ಮೂಲಕ, ಅಥವಾ ಅವರೇ ಪರ್ಸ್ನಲ್ ಆಗಿ ಬಂದುಬಿಟ್ಟು ನಿಮ್ಮನ್ನು ನಿಮಗೆ ಗೊತ್ತಾಗದ ಹಾಗೆ ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತೂ ನಿಮ್ಮನ್ನವರು ವಾಚ್ ಮಾಡ್ತಾ ಇದ್ದಾರೆ. ನಂಬರ್ ಬ್ಲಾಕ್ ಆಗಿದ್ರೂ ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಬ್ಲಾಕ್ ಎನರ್ಜಿ ಕಾಣ್ತಾ ಉಂಟು. ಅದು ಅಲ್ಲದೆ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್, ಹೊಸ ಒಂದು ಆರಂಭ ಆಗೋದ್ರಲ್ಲಿ ಉಂಟು. ಆದರೆ ಇಲ್ಲಿ ಆ ವ್ಯಕ್ತಿ ರಿಟರ್ನ್ ಬರಬೇಕು, ಎಲ್ಲನೂ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆ ಇಲ್ಲಿ ಕಂಟ್ರೋಲ್ ಎನರ್ಜಿ ಉಂಟು. ಈ ಕಂಟ್ರೋಲ್ ಎನರ್ಜಿ ಬಂದುಬಿಟ್ಟು ಅಂದರೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಫೋನ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ಕರೆಕ್ಟಾಗಿ ಮಾತನಾಡಲ್ಲ. ಸೊ ಅವರ ಮನಸ್ಸಿನ ಭಾವನೆಯನ್ನು ಅವರು ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಆಗ್ತಾ ಇಲ್ಲ.
ಇನ್ನು ಕೆಲವರು ಕಾಲ್ ಮಾಡಬೇಕಾ ಬೇಡವಾ, ಸೊ ಇವರು ನನ್ನನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಈ ಥರ ಅಂದರೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿದೆ, ಈಗೋ ಪ್ರಾಬ್ಲಮ್ ಉಂಟು. ಸೊ ಅದು ನಿಮ್ಮಲ್ಲಿರ್ಬೋದು, ಅವರಲ್ಲಿರ್ಬೋದು, ಏನೋ ಒಂದು ಮಾತುಕತೆ ನಡೆದಿದೆ, ಮನಸ್ಸಿಗೆ ನೋವಾಗುವಂಥ ಘಟನೆಗಳು ನಡೆದಿದೆ. ನಾನು ಈ ಥರ ನಡ್ಕೊಳ್ಬಾರ್ದು ಅಂತ ನೀವು ಕೂಡ ಅಂದ್ಕೊಂಡಿದ್ದು ಉಂಟು, ಆ ವ್ಯಕ್ತಿ ಕೂಡ ಅಂದ್ಕೊಂಡಿದ್ದು ಉಂಟು. ಅದು ನಿಮ್ಮವರು, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಅವರು ಇಲ್ಲಿ ಕೆಲವರಿಗೆ, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು. ಈ ಥರ್ಡ್ ಪಾರ್ಟಿಯಲ್ಲಿ ಫ್ಯಾಮಿಲಿ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ಬೇರೆ ವ್ಯಕ್ತಿ ಇರ್ಬೋದು. ಬಟ್ ಇಲ್ಲಿ ನೀವು ತೋರಿಸಿದಂತಹ ಪ್ರೀತಿ, ನೀವು ತೋರಿಸಿದಂತಹ ಕಾಳಜಿ, ಕ್ಯಾರ್ ಇರ್ಬೋದು. ಸೊ ಅದನ್ನು ಬೇರೆ ಯಾರು ಕೂಡ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಗೆ ನಿಮ್ಮನ್ನು ನೆನಪಿಸಿಕೊಂಡಾಗ ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆದರೆ ನಾನು ಎಲೋನ್ ಆಗಿಬಿಡ್ತೇನಾ, ಸೊ ಇವ್ರು ನನಗೆ ಪರ್ಫೆಕ್ಟ್ ಮ್ಯಾಚ್, ಎಲ್ಲೋ ಒಂದು ಕಡೆ ನಾನು ರ್ಯಾಶ್ ಆಗಿ ನಿರ್ಧಾರವನ್ನು ತಗೊಳ್ತಾ ಇದ್ದೇನಾ, ಅಥವಾ ಮನಸ್ಸಿನ ಭಾವನೆಗೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ವಾ, ಏನಾಗಿತ್ತು ನಮ್ಮ ಲೈಫಲ್ಲಿ, ಎಷ್ಟು ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ಪು, ನೀವು ಕೂಡ ಅಂದ್ಕೊಳ್ತೀರಾ, ಅವ್ರು ಕೂಡ ಅಂದ್ಕೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೀವು ಕೂಡ ತುಂಬ ಆಲೋಚನೆ ಮಾಡ್ತೀರಾ. ಇಲ್ಲಿ ತುಂಬ ನೋವುಂಟು, ದುಃಖ ಉಂಟು, ಕಣ್ಣೀರುಂಟು, ಎರಡೂ ಸೈಡಲ್ಲಿ ಕೂಡ. ಇಲ್ಲಿ ನೀವು ಅವರನ್ನು ರಿಸೀವ್ ಮಾಡ್ತೀರಾ ಇಲ್ವಾ ಅಂದರೆ ಕೆಲವರು ಕಂಪ್ಲೀಟಾಗಿ ದೂರ ಆಗಿದ್ದಾರೆ, ಇನ್ನು ಕೆಲವರು ದೂರ ಆಗುವ ಥರ ಇದ್ದಾರೆ. ಬಟ್ ಇದು ರಿಲೇಷನ್ಶಿಪ್ ಅಷ್ಟು ಸುಲಭಕ್ಕೆ ಬಿಟ್ಟೋಗಲ್ಲ. ನೀವು ಕೊಟ್ಟಂತಹ ಪ್ರೀತಿ, ನಾನು ಆಗಲೇ ಹೇಳಿದಲ್ಲ, ನೀವು ಮಾಡಿದಂತಹ ಕ್ಯಾರ್ ಇರ್ಬೋದು, ಸಪೋರ್ಟ್ ಇರ್ಬೋದು, ಮೋಟಿವೇಶನ್ ಇರ್ಬೋದು, ಸೊ ಆ ವ್ಯಕ್ತಿಗೆ ಬೇರೆ ಯಾರು ಕೂಡ ಮಾಡಲಿಕ್ಕೆ ಆಗಲ್ಲ. ಒಂದು ತಾಯಿಯ ಪ್ರೀತಿಯನ್ನು ನೀವು ಕೊಟ್ಟಿದ್ದೀರಾ. ಎಲ್ಲರ ಕೈಯಿಂದಲೂ ಆ ಒಂದು ತಾಯಿಯ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಬಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ. ಇಲ್ಲಿ ಕೆಲವೊಂದು ಸಲ ಅವರು ನೆಗೆಟಿವ್ ವೈಬ್ರೇಷನಲ್ಲಿರ್ತಾರೆ, ಏನು ಮಾಡಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಗಲ್ಲ. ಬಟ್ ಇಲ್ಲಿ ಬಾಂಡಿಂಗ್ ಚೆನ್ನಾಗಿಂಟು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಂಟು, ಯಾವುದೇ ಒಂದು ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ಮನೋಭಾವನೆ ಉಂಟು, ಫೀಲಿಂಗ್ ಉಂಟು ಅವರಿಗೆ. ಬಟ್ ಸ್ಟಕ್ ಎನರ್ಜಿ ವೆರಿ ಸೂನ್ ಎಲ್ಲ ಕ್ಲಿಯರ್ ಆಗುತ್ತೆ. ಈ ಸ್ಟಕ್ ಎನರ್ಜಿ ಇರ್ಬೋದು, ನೆಗೆಟಿವ್ ಫೀಲಿಂಗ್ ಇರ್ಬೋದು. ಸೊ ಇದರಿಂದಾಗಿ ಆ ವ್ಯಕ್ತಿ ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವು ಕಾಲ್ ಮಾಡಿದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರ್ಬೋದು, ನೀವು ಕಾಲ್ ಮಾಡಿದಾಗ ಎತ್ತದೇ ಇರ್ಬೋದು, ಸ್ವಲ್ಪ ಹೊತ್ತು ಬಿಟ್ಟು ಅವರೇ ಮಾಡ್ಬೋದು. ಬಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಅವರು ಮಾತನಾಡಲ್ಲ. ಸೊ ಈ ಎನರ್ಜಿ ವೆರಿ ಸೂನ್ ಕ್ಲಿಯರ್ ಆಗುತ್ತೆ. ಈ ರಿಲೇಷನ್ಶಿಪ್ಪು ಸರಿ ಮಾಡಬೇಕು, ಮೀಟ್ ಆಗಬೇಕು, ಮಾತನಾಡಬೇಕು, ಮನಸ್ಸು ಬಿಚ್ಚಿ ಅಂತ ಆ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ನೀವು ಕೂಡ ಈ ಒಂದು ರಿಲೇಷನ್ಶಿಪ್ ಸರಿ ಹೋದರೆ ಸಾಕು ಅಂತ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಬಟ್ ಬರ್ತಾರೆ ಅವರು. ಸ್ಟಕ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್ ದೂರ ಆಗಬೇಕು. ನೀವು ಪ್ರಾರ್ಥನೆ ಮಾಡ್ತೀರಾ. ನಿಮ್ಮ ಪ್ರಾರ್ಥನೆ ಅವರನ್ನು ಒಂದು ಪಾಸಿಟಿವ್ ವೈಬ್ರೇಷನ್ ಕಡೆಗೆ ತಗೊಂಡು ಹೋಗುತ್ತೆ. ಏನೇ ಒಂದು ಮನಸ್ತಾಪಗಳು ಆಗಿದ್ರೂ ಒಂದು ಕ್ಷಮೆ ಅನ್ನೋದು ಇಬ್ಬರು ಕೂಡ ಕೊಟ್ಕೊಳ್ಬೇಕಾಗುತ್ತೆ. ನಿಮಗೆ ಕೂಡ ನೋವಾಗಿದೆ, ನಿಮ್ಮಿಂದ ಅವರಿಗೂ ನೋವಾಗಿದೆ. ಕೆಲವೊಂದು ಸಲ ಸಣ್ಣ ವಿಷಯಗಳು ಸಾಕಾಗುತ್ತೆ ರಿಲೇಷನ್ಶಿಪ್ಪನ್ನು ದೂರ ಮಾಡಲಿಕ್ಕೆ. ಇಲ್ಲಿ ಕೆಲವರು ನೀವು ಯಾವ ಥರ ಅವರನ್ನು ಟ್ರೀಟ್ ಮಾಡ್ತೀರಾ, ಸೊ ರಿಸೀವ್ ಮಾಡ್ತೀರಾ ಇಲ್ವಾ, ಸೊ ಅದನ್ನು ಅವ್ರಿಗೆ ತಡ್ಕೊಳಿಕ್ಕಾಗಲ್ಲ. ಹಾಗಾಗಿ ಕೆಲವರು ಕಾಲ್ ಮಾಡೋದೇ ಇರ್ಬೋದು. ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ನೀವು ಒಂದು ಸಲ ಆ ವ್ಯಕ್ತಿಗೆ ಕಾಲ್ ಮಾಡಿ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು. ಸೊ ಒಂದು ಸಂಬಂಧ ಉಳಿಯುತ್ತೆ ಅಂದರೆ ನಾವು ಎಷ್ಟೋ ಕಣ್ಣೀರು ಹಾಕ್ತೇವೆ, ದುಃಖ ಪಡ್ತೇವೆ. ಅದರ ಬದಲು ಒಂದು ಕಾಲ್ ಮಾಡಿದರೆ ಈ ರಿಲೇಷನ್ಶಿಪ್ಪು ಉಳಿಯುವಂಥ ಸಾಧ್ಯತೆಗಳು ತುಂಬ ಉಂಟು. ಅಂದರೆ ಆ ವ್ಯಕ್ತಿಗೆ ಭಯ ಕಾಡ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ಕೊಟ್ಟಂತಹ ನೋವಿನಿಂದ ಸೊ ಕಾಲ್ ಮಾಡಲಿಕ್ಕೆ ಹೋದ್ರೂ ಆಗದೇ ಇರಬಹುದು. ಹಾಗಾಗಿ ಕ್ಲಿಯರಾಗಿ ರಿಲೇಷನ್ಶಿಪ್ಪಲ್ಲಿರುವಂತಹ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಿಮ್ಮನ್ನು ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಿಟ್ಟುಕೊಡಲ್ಲ. ಸರ್ವವು ನೀವೇ, ಸರ್ವಸ್ವವು ನೀವೇ ಅಂತ ಆ ವ್ಯಕ್ತಿ ಇದ್ದಾರೆ. ಸೊ ಇಲ್ಲಿ ಫೀಲಿಂಗ್ ಅನ್ನೋದು ಮುಂಚೆ ಇದ್ದ ಥರ ಅವರಿಲ್ಲ, ಇವಾಗ ಚೇಂಜ್ ಆಗಿದ್ದಾರೆ. ಸೊ ನಿಮ್ಮಲ್ಲಿ ತಾಯಿ ಪ್ರೀತಿ ನೋಡ್ತಾ ಇದ್ದಾರೆ. ನೀವಿದ್ದರೆ ಮಾತ್ರ ಅವಳ ಲೈಫಿಗೆ ಒಂದು ಅರ್ಥ ಅಂತ ಅವರಿಗೆ ಅರ್ಥ ಆಗಿದೆ. ವೆರಿ ಸೂನ್ ಇಲ್ಲಿ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಸೂಚನೆ ಸಿಗುತ್ತೆ ನಿಮಗೆ. ಆ ವ್ಯಕ್ತಿ ಚೇಂಜ್ ಆಗ್ತಾ ಇದ್ದಾರೆ ಖಂಡಿತವಾಗಿಯೂ. ಇಲ್ಲಿ ಒಂದು ನೀವು ಎನರ್ಜಿ ಲೆವೆಲ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೇ ರೀತಿ ಇರಲ್ಲ. ಹಾಗಾಗಿ ಒಂದು ಪಾಸಿಟಿವ್ ಆಗಿರುವಂತಹ ವೈಬ್ರೇಷನ್ ಉಂಟು ಈ ರಿಲೇಷನ್ಶಿಪ್ಪಲ್ಲಿ.
ಇಲ್ಲಿ ನಿಮ್ಮ ಪ್ರಾರ್ಥನೆ ಇರ್ಬೋದು, ಅವರ ಪ್ರಾರ್ಥನೆ ಇರ್ಬೋದು. ಸೊ ಇದು ವರ್ಕ್ ಮಾಡ್ತಾ ಉಂಟು. ಸೊ ಇಲ್ಲಿ ಖಂಡಿತವಾಗಿ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಅವರಿಗೂ ಕೂಡ ಪಾಸ್ ಆಗ್ತಾ ಉಂಟು. ನಿಮ್ಮ ಲೈಫು ಒಂದು ರೀತಿಯಲ್ಲಿ ವೆರಿ ಸೂನ್ ಚೇಂಜ್ ಆಗುತ್ತೆ. ಪ್ರೀತಿಯ ಈ ರಿಲೇಷನ್ಶಿಪ್ ವಿಷಯದಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಏನೇ ಒಂದು ಸಮಸ್ಯೆ ಇರ್ಬೋದು, ನೋವು ಇರ್ಬೋದು, ನೀವು ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ದುಡುಕಿನ ನಿರ್ಧಾರವನ್ನು ತಗೊಳ್ಬೇಡಿ. ಜೀವನ ಅಮೂಲ್ಯವಾದದ್ದು. ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.